ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಿಂಧು. ವೆಲ್ಕಮ್ ಟು ಎಸ್ ಎಚ್ ಫ್ಯಾಷನ್ ಟೆಕ್ ಚಾನಲ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವಾಗ ಅದೇ ನಾರ್ಮಲ್ ಬ್ಲೌಸ್ನ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 3 ಪೀಸನ್ನು ತೊಗೊಂಡಿದ್ದೀನಿ. ಒಂದು ಮೇನ್ ಪೀಸು, ಇನ್ನೊಂದು ಎಕ್ಸ್ಟ್ರಾ ಪೀಸು, ಇನ್ನೊಂದು ನಾವು ಬೆಲ್ಟ್ ಪಟ್ಟಿ ಫಸ್ಟೇ ಕಟ್ ಮಾಡ್ಕೊಂಡಿದ್ವಲ್ಲ ಅದು. ಈಗ ನಾನು ಇದೇ ಥರ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಪೀಸು ಫ್ರಂಟಾಗಿಯೇ ಇರಬೇಕು. ಹೀಗೆ ಸ್ಟಿಚಿಂಗ್ ಆದಮೇಲೆ ಈಗ ಎಕ್ಸ್ಟ್ರಾ ಉಳಿದಿರುತ್ತಲ್ಲ, ಈ ರೀತಿ ಬಟ್ಟೆನ ಕಟ್ ಮಾಡ್ಕೋಬೇಕು. ಈ ರೀತಿ ಸುತ್ತಲೂ ಒಂದು ಶೇಪ್ಗೆ, ಬೆಲ್ಟ್ ಪಟ್ಟಿ ಶೇಪ್ಗೆ ಕರೆಕ್ಟಾಗಿ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಾದಮೇಲೆ ನಾವು ಸ್ಟಿಚ್ ಮಾಡಿರೋದು ಈ ರೀತಿ ಕೂಳೆ ಉಳಿದಿರುತ್ತಲ್ಲ, ಅದ್ರ ಮೇಲೇ ನಾವು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ರೆಡಿ ಆಗುತ್ತೆ, ಇಲ್ಲಾಂದರೆ ಉಲ್ಟಾ ಆಗೋಗ್ಬಿಡುತ್ತೆ. ಇವಾಗ ನಾವು ಫ್ರಂಟಿಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫ್ರಂಟ್ನ ಶೇಪ್ಗೆ ಕರೆಕ್ಟಾಗಿ ಈ ರೀತಿ ಸುತ್ತಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚ್ಗೆ. ಈಗ ಉಳಿದಿರೋ ಬಟ್ಟೆನ ಕಟ್ ಮಾಡ್ಕೋಬೇಕು ನೆಕ್ ಶೇಪ್ಗೆ. ಇವಾಗ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಕಚ್ ಹಾಕ್ಕೋಬೇಕು. ಈ ರೀತಿ ಕಚ್ ಹಾಕ್ಕೊಂಡಾದಮೇಲೆ ಲೈನಿಂಗನ್ನು ಉಲ್ಟಾ ಮಾಡಬೇಕು. ಆವಾಗ ಮೇನ್ ಪೀಸು ಮೇಲ್ಗಡೆ ಬರುತ್ತೆ. ಇವಾಗ ಮೇನ್ ಪೀಸು ಕರೆಕ್ಟಾಗಿ ಮೇಲೇ ನಮಗೆ ಸಿಗುತ್ತೆ. ಇವಾಗ ಈ ಮೇನ್ ಪೀಸ್ ಮೇಲೇ ನಾವು ನೆಕ್ ಶೇಪ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಸುತ್ತಾನು ಕರೆಕ್ಟಾಗಿ ಲೈನಿಂಗ್ ಜೊತೆಗೆ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಕೆಲವರು ಕೂಳೆ ಮೇಲೆ ಹೊಲಿಗೆ ಅಂತ ಹಾಕ್ತಾರೆ, ಬಟ್ ಅದು ನನ್ನ ಪ್ರಕಾರ ಟೈಮ್ ವೇಸ್ಟು. ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡ್ಕೊತಾ ಹೋದರೆ ಆ ರೀತಿ ಎಲ್ಲ ಸ್ಟಿಚ್ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ನಾನು ಇದೇ ರೀತಿ ಸ್ಟಿಚ್ ಮಾಡೋದು. ಸೊ ನಾನು ನಿಮಗೂ ಕೂಡ ಅದೇ ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೆಕ್ ಶೇಪ್ಗೆ ಸ್ಟಿಚ್ ಮಾಡಾದಮೇಲೆ ಸುತ್ತಲೂ ಕೂಡ ಈ ರೀತಿ ಲೈನಿಂಗ್ ಮೇಲೇ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇವಾಗ ನಮಗೆ ನೆಕ್ಸ್ಟಿನ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದನ್ನು ಹಾಗೆ ಫ್ರೀಯಾಗಿ ಬಿಟ್ಕೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಯಾವ ಕಾರಣಕ್ಕೂ ಬರೋದಿಲ್ಲ. ಸೊ ನಾವು ಈ ರೀತಿ ಸುತ್ತಲೂ ಕೂಡ ಲೈನಿಂಗ್ ಮೇಲೆ ಫಸ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಸುತ್ತಲೂ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಉಳಿದಿರೋ ಅಂಥ ವೇಸ್ಟ್ ಪೀಸ್ ಏನಿರುತ್ತೆ ಅದನ್ನೆಲ್ಲ ಸುತ್ತಲೂ ಕಟ್ ಮಾಡ್ಕೊಳ್ತಾ ಹೋಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲೂ ವೇಸ್ಟ್ ಪೀಸನ್ನು ಹಾಗೆ ಬಿಟ್ಟಿರಬೇಡಿ. ಹಾಗೆ ಬಿಟ್ಟರೆ ಫಿನಿಶಿಂಗ್ ಬರೋದಿಲ್ಲ ಬ್ಲೌಸು. ನೋಡಿ, ಈ ರೀತಿ ಆದಮೇಲೆ ನಾನು ಈ ಥರ ಬ್ಲೌಸ್ನ 2 ಫೋಲ್ಡ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಲೈನಿಂಗ್ ಬರೋ ರೀತಿ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಶೋಲ್ಡರ್ನ ಮಧ್ಯಭಾಗದಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಹೀಗೆ ಕಚ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಇದೇ ರೀತಿಯೇ ಮಡಚಿ ನಾನು ಮತ್ತೆ ಇನ್ನೊಂದು ಕಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಚ್ಚು ಏನಕ್ಕೆ ಅಂದರೆ ನಾವು ಟಕ್ಸ್ ಹಾಕುವಾಗ ಈಸಿ ಆಗುತ್ತೆ. ನೋಡಿ, ಕಂಕ್ಳ ಹತ್ರನೂ ಕೂಡ ಇದೇ ರೀತಿ ಮಡಚಿ ನಾನು ಮತ್ತೊಂದು ಟಕ್ಸನ್ನು ಹಾಕ್ಕೊತಾ ಇದ್ದೀನಿ. ಟೋಟಲ್ 3 ಟಕ್ಸನ್ನು ಹಾಕಿದ್ದೀನಿ ನಾನು. ನೆಕ್ಸ್ಟು ಈ ರೀತಿ ಟಕ್ಸ್ ಎಲ್ಲ ಹಾಕಾದಮೇಲೆ ನೋಡ್ಬೋದು ನೀವು, ನಾನೀಗ 2 ಇಂಚಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಕಚ್ ಹಾಕಿದೆ ಅಲ್ವಾ ಅದೇ ಪಾಯಿಂಟಲ್ಲಿ ಇಟ್ಕೊಂಡು 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದರ ಪಕ್ಕನೇ ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಹಾಕಿದ್ದೀನಿ ಟಕ್ಸ್ಗೆ. ನಂತರ ಆ ಟಕ್ಸ್ ಪಾಯಿಂಟ್ ಎಲ್ಲಿತ್ತು ಅಲ್ಲಿಂದನೇ ಮತ್ತೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇನ್ನೊಂದು ಟಕ್ಸ್ಗೆ ಮಾರ್ಕ್ ಮಾಡ್ಕೋಬೇಕು. ಸುತ್ತಲೂ ಹೀಗೆ 4 ಟಕ್ಸ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಎಲ್ಲದನ್ನು 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿರೋದು. ನೋಡಿ, ಈ ರೀತಿ ನಿಪ್ಪಲ್ ಶೇಪು ಕರೆಕ್ಟಾಗಿ ಬರುತ್ತೆ. ಆವಾಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈ ಕಡೆ ಸೈಡು ಕೂಡ ನಾನು ಅದೇ ರೀತಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಅರ್ಧ ಮತ್ತು ಈ ಕಡೆ ಅರ್ಧ ಹಾಕಿ ಈ ಥರ ಶೇಪ್ ಹಾಕಿದ್ದೀನಿ. ನೆಕ್ಸ್ಟು ನಾವು ಟಕ್ಸ್ ಹಾಕಿರೋ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿಂದಲೇ 2 ಇಂಚ್ ಇಟ್ಕೊಂಡು ಟಕ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ 3ರಿಂದ 4 ಟಕ್ಸನ್ನು ಹಾಕ್ತೀನಿ. ಕೆಲವು ಬ್ಲೌಸು 2 ಟಕ್ಸು ಬರುತ್ತೆ, ಒಂದೇ ಟಕ್ಸು ಕೂಡ ಬರುತ್ತೆ, ಕೆಲವು 3 ಟಕ್ಸು ಕೂಡ ಬರುತ್ತೆ. ಇದು 4 ಟಕ್ಸ್ ಬ್ಲೌಸು. ಸೊ ನಾನು 4 ಟಕ್ಸನ್ನು ಹಾಕಿದ್ದೀನಿ. ಈಗ ಈ ರೀತಿ ಎಲ್ಲ ಟಕ್ಸ್ ಹಾಕಿ ಆದಮೇಲೆ ನಾನು ಕರೆಕ್ಟಾಗಿ ಮಿಡಲಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಒಂದೊಂದೇ ಪಾರ್ಟನ್ನು ನೀವು ತೊಗೊಂಡು ಟಕ್ಸನ್ನು ಹಾಕ್ಕೊಳ್ತಾ ಹೋಗಿ. ಇವಾಗ ಟಕ್ಸನ್ನು ಸ್ಟಿಚ್ ಮಾಡಬೇಕಂದ್ರೆ ಕರೆಕ್ಟಾಗಿ
ಮಧ್ಯ 2 ಇಂಚಿಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಕರೆಕ್ಟಾಗಿ ಹಿಡ್ಕೊಂಡು ಈ ರೀತಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದು ಟಕ್ಸ್ನೆಲ್ಲ 1/4 ಇಂಚ್ ಆಗೋಷ್ಟು ಮಾತ್ರ ಸ್ಟಿಚ್ ಮಾಡಬೇಕು. ಫಸ್ಟಿಂದು ಶೇಪ್ ಹಾಕಿರೋ ಟಕ್ಸ್ ಇದೆಯಲ್ಲ ಅದಕ್ಕೆ ಮಾತ್ರ ನೀವು ಅರ್ಧ ಇಂಚ್ ಆಗೋಷ್ಟು ಟಕ್ಸನ್ನು ಹಿಡಿಬೇಕು. ಉಳಿದಿದ್ದೆಲ್ಲ 1/4 ಇಂಚ್ ಮಾತ್ರ ಹಿಡಿಬೇಕು. ಸೊ ಎರಡೂ ಕಡೆಯೂ ಕೂಡ ನೀವು ಇದೇ ರೀತಿ ಟಕ್ಸನ್ನು ಹಾಕಬೇಕು. ನೀವು ಟಕ್ಸ್ ಹಾಕೋದೇನಾದರೂ ಮಿಸ್ ಮಾಡಿದ್ರೆ ಆವಾಗ ನಿಪ್ಪಲ್ ಶೇಪು ಕರೆಕ್ಟಾಗಿ ಕೂರೋದಿಲ್ಲ. ಸುಮ್ಮನೆ ಕಸ್ಟಮರ್ ಮತ್ತು ಕಿರಿಕಿರಿ ಮಾಡ್ತಾರೆ. ಅದೆಲ್ಲ ಆಗಬಾರ್ದು ಅಂತಂದರೆ ಇದೇ ರೀತಿ 2 ಇಂಚಿಗೆ ಹಾಕ್ಕೋಬೇಕು. ಏನಾದರೂ ಅವ್ರು ದಪ್ಪ ಇದ್ದರು ಅಂತಂದರೆ ಆವಾಗ ಸ್ವಲ್ಪ ನೀವು ಕಡಿಮೆ ಮಾಡ್ಕೊತ ಹೋಗಬೇಕಾಗುತ್ತೆ ನಿಪ್ಪಲ್ ಪಾಯಿಂಟ್ಗಳನ್ನ. ನೋಡಿ ಇಲ್ಲಿ ನಾನು 2 ಸೈಡ್ಗೂ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಹೇಳಿರೋದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ಬ್ಲೌಸು ನೀಟಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ಟಕ್ಸ್ ಮಾಡಿ ಆಯಿತು. ನೆಕ್ಸ್ಟ್ ನಾನು ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಹೇಗೆಂದರೆ ಈ ರೀತಿ ಮಿಡಲಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಮೇನ್ ಪೀಸ್ಗೆ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಾನು ಯಾವ ಪೀಸ್ನ ತೊಗೊಂಡು ಅಲ್ಲಿ ಅಟ್ಯಾಚ್ ಮಾಡಿದೆ ಅಂತ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ ಈ ರೀತಿ ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ರೋಲ್ ಮಾಡಿ ಈ ಸ್ಟಿಚ್ ಮಾಡಿರೋದೇನಿದೆ ಅದನ್ನು ಲಾಸ್ಟ್ ಎಂಡ್ ಪಾಯಿಂಟ್ಗೆ ತೊಗೊಂಡು ಈ ರೀತಿಯಾಗಿ ಮತ್ತೆ ಸ್ಟಿಚ್ ಮಾಡಬೇಕು. ಇದು ಕೂಡ 1/2 ಇಂಚಿಗೆ ನೀವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಬೆಲ್ಟ್ ಪಟ್ಟಿ ಜೊತೆಗೆ ನೀಟಾಗಿ ಬ್ಲೌಸು ಬರುತ್ತೆ. ಇವಾಗ ಏನಂತಂದರೆ ಕೆಲವರು ಡೈರೆಕ್ಟಾಗಿಯೇ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾರೆ, ಈ ರೀತಿ ರೋಲ್ ಮಾಡಲ್ಲ. ಆವಾಗ ನಾವು ಸ್ಟಿಚ್ ಮಾಡಿರೋದೇನಂತೆ ಹೊರಗಡೆ ಕಾಣಿಸ್ತಾ ಇರುತ್ತೆ. ಬಟ್ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಎಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತ ಯಾರಿಗೂ ಕಾಣಿಸಲ್ಲ. ಸೊ ಸ್ಟಿಚಿಂಗ್ ಮಾರ್ಕ್ ಎಲ್ಲೂ ಕಾಣಿಸಲ್ಲ. ಸೊ ಈ ರೀತಿ ಸ್ಟಿಚ್ ಮಾಡೋದು ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ. ಸೊ ಈ ಕಡೆ ನಮ್ಮ ಕಡೆ ಎಲ್ಲರೂ ಇದೇ ರೀತಿ ಬ್ಲೌಸನ್ನೇ ಲೈಕ್ ಮಾಡ್ತಾರೆ. ಸೊ ನಾವು ಇದೇ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದು. ಇದೇ ಈಸಿ ಆಗುತ್ತೆ ಕೂಡ ಸ್ಟಿಚ್ ಮಾಡೋದಕ್ಕೆ. ನೋಡಿ ನಾನು ಇನ್ನೊಂದು ಕಡೆಗೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅರ್ಧ ಇಂಚಿಗೆ. ಅರ್ಧ ಇಂಚಿಗೆ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಮತ್ತು ಒಳಗಡೆ ಎಕ್ಸ್ಟ್ರಾ ಇರೋ ಬಟ್ಟೆಗಳನ್ನೆಲ್ಲ ಸೇರಿಸ್ಕೊಂಡು ಸ್ಟಿಚ್ ಮಾಡಬೇಡಿ. ಆಮೇಲೆ ಒಳಗಡೆಯಿಂದ ತೆಗಿಯೋದಕ್ಕೆ ಬರೋದಿಲ್ಲ ಬಟ್ಟೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಉಳಿದಿರೋ ಎಕ್ಸ್ಟ್ರಾ ಪೀಸ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಹುಕ್ಸ್ ಪಟ್ಟಿಗೆ ನಾನು 2.5 ಇಂಚಷ್ಟು ಬಟ್ಟೆನ ತೊಗೊಳ್ತಾ ಇದ್ದೀನಿ. ನೀವು ಹುಕ್ಸ್ ಪಟ್ಟಿ ಎಷ್ಟು ಉದ್ದ ಇದೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಅದ್ರ ಮೆಷರ್ಮೆಂಟಿಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟ್ರೈಟಾಗಿ 2.5 ಇಂಚಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಅಗಲ ತೊಗೊಂಡು. ನೆಕ್ಸ್ಟ್ ನಾವು ರಿಂಗ್ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ರಿಂಗ್ ಪಟ್ಟಿಗೆ ನಾನಿಲ್ಲಿ 3ರಿಂದ 3.5 ಇಂಚಷ್ಟು ತೊಗೊಳ್ತೀನಿ. ನಿಮಗೆ ಎಷ್ಟು ಅಗಲ ಬೇಕು ಅದು ನೋಡ್ಕೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. 3ರಿಂದ 3.5 ಸಾಕು ಮ್ಯಾಕ್ಸಿಮಮ್ಮು. ಸೊ ನಾನಿಲ್ಲಿ 3.5 ಅಷ್ಟು ತೊಗೊಂಡಿದ್ದೀನಿ. 3.5 ತೊಗೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಮಿಸ್ ಮಾಡ್ಕೋಬೇಡಿ. ಹುಕ್ಸ್ ಪಟ್ಟಿ ಲೆಫ್ಟ್ ಸೈಡಿಗೆ ಬರುತ್ತೆ, ರಿಂಗ್ ಪಟ್ಟಿ ರೈಟ್ ಸೈಡಿಗೆ ಬರುತ್ತೆ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋವಂಥ ಬಟ್ಟೆನ ಇದ್ರ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಒಂದು ಸರಿ ಫೋಲ್ಡ್ ಮಾಡಿಕೊಂಡು 1/4 ಇಂಚಿಗೆ ಆಗೋಷ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಬಟ್ಟೆ ಎಲ್ಲಿ ಬೇಕಲ್ಲಿ ಕಟ್ ಮಾಡಿಕೊಂಡು ಮತ್ತು ಈ ರೀತಿ ಒಳಗಡೆ ಅದನ್ನು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಮಡಚಿ ಬಟ್ಟೆನ ಒಳಗಡೆಗೆ ಮಡಚಿ ಆದಮೇಲೆ ಈ ರೀತಿ ಅದ್ರ ಮೇಲ್ಗಡೆ ಸ್ಟಿಚ್ ಮಾಡಿ. ಇದು ಹುಕ್ಸ್ ಪಟ್ಟಿಗೆ ಬರುತ್ತೆ. ಹುಕ್ಸ್ ಪಟ್ಟಿ ಸ್ವಲ್ಪ ದೊಡ್ಡದಾಗೂ ಇರಬಾರ್ದು, ಚಿಕ್ಕದಾಗೂ ಇರಬಾರ್ದು. ಕರೆಕ್ಟಾಗಿ ನಾವು ಹುಕ್ಸ್ ಹಾಕೋ ರೀತಿ ಇರಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಬಂದಿದೆ. ನೆಕ್ಸ್ಟ್ ನಾನು ರಿಂಗ್ ಪಟ್ಟಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಉಲ್ಟಾ ಮಾಡಿ ಇಟ್ಕೊಂಡು ಇದನ್ನು ಹಚ್ಚಬೇಕಾಗುತ್ತೆ. ಸೊ ನಾನಿಲ್ಲಿ ಬಟ್ಟೆನ ಉಲ್ಟಾ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಳಗಡೆ ಫಸ್ಟು ಬಟ್ಟೆ ಮಡಚಿಬಿಟ್ಟು ಈ ರೀತಿ 1/4 ಇಂಚಿಗೆ ಆಗೋಷ್ಟು ಬಟ್ಟೆನ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ ಸೇಮ್
ಅದೇ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಬಟ್ಟೆನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಬೇಕು. ಇವಾಗ ಬಟ್ಟೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡ್ಕೊಂಡು ಈ ರೀತಿ ಅದ್ರ ಮೇಲ್ಗಡೆನೇ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿ ಆಯಿತು ನೋಡಿ. ಈಗ ರಿಂಗ್ ಪಟ್ಟಿ ರೆಡಿ ಆಯಿತು. ಇಷ್ಟೇ ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಮಾಡೋದು, ಕಷ್ಟ ಇಲ್ಲ. ಇಷ್ಟೇ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇವಾಗ ನಾನು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೂ ಕೂಡ ಇವಾಗ 1/4 ಇಂಚಾಗುವಷ್ಟು ಗ್ಯಾಪ್ ಬಿಟ್ಟು ನಾನು ಬ್ಯಾಕ್ ಪಾರ್ಟಿನ ಶೇಪ್ಗೆ ನಾನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲೂ ಕೂಡ ಸುಕ್ ಮಾಡ್ಕೋಬೇಡಿ, ನೀಟಾಗಿ ಸ್ಟ್ರೈಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿ ನೋಡಿ. ಕರೆಕ್ಟಾಗಿ ಶೇಪ್ ಎಲ್ಲಿದೆ ಅಲ್ಲಿಗೆ ನಾನು 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ನೀವು ಮತ್ತೆ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಸುಕ್ ಬರುತ್ತೆ ಬ್ಲೌಸು. ಈ ರೀತಿ ಸ್ಟಿಚ್ ಮಾಡಾದಮೇಲೆ ಉಳಿದಿರೋ ಶೇಪ್ಗೆ ನೀವು ಬಟ್ಟೆನೆಲ್ಲ ಕಟ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಮಾಡೋಣ. ಇವಾಗ ನಾವು ಮೈ ಉದ್ದ ಎಷ್ಟಿದೆ ನಮ್ಮದು ಅಂದರೆ 13.5 ಇತ್ತು. ಅದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ಬಿಟ್ಕೊಂಡಿದ್ವಿ. ಸೊ ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚಿಗೆ ಸ್ಟಿಚಿಂಗಿಗೆ ಬಿಡಬೇಕು, ಕೆಳಗಡೆನೂ 1/2 ಇಂಚಿಗೆ ಸ್ಟಿಚಿಂಗಿಗೆ ಬಿಡಬೇಕು. ಸೊ ನಾವು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ 1/2 ಇಂಚಿಗೆ ಸ್ಟಿಚ್ಚಿಗೆ ಬಿಡ್ಕೊಂಡು ಕರೆಕ್ಟಾಗಿ 13.5 ಇಂಚಿಗೆ ನಾವು ಸ್ಟಿಚ್ ಮಾಡಬೇಕು ನೋಡಿ. ನಾನಿಲ್ಲಿ 13.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 13.5ಗೆ ಸ್ಟಿಚ್ ಮಾಡ್ತೀನಿ ನೋಡಿ. ನೋಡ್ಬೋದು ನೀವು, ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ. ಕೆಳಗಡೆ ಉಳಿದಿರೋ ಬಟ್ಟೆನೆಲ್ಲ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡ್ರೆ ಒಂದು ಫಿನಿಶಿಂಗ್ ಇರುತ್ತೆ ನೋಡಿ. ಉಳಿದಿರೋ ಬಟ್ಟೆನೆಲ್ಲ ನಾನು ಕಟ್ ಮಾಡ್ತಾಯಿದ್ದೀನಿ. ಹೀಗೆ ನೀವು ಕೂಡ ಉಳಿದಿರೋ ಬಟ್ಟೆ ಉಳಿದ್ರೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಶೇಪ್ ಏನಿತ್ತು ಅದರಲ್ಲಿ ಉಳಿದಿರೋವಂಥ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮೇಲೆ ಮತ್ತೆ ಕಟ್ ಮಾಡಬೇಡಿ, ಉಳಿದಿರೋ ಎಕ್ಸ್ಟ್ರಾ ಬಟ್ಟೆ ಮಾತ್ರ ಕಟ್ ಮಾಡಬೇಕು. ಕಟ್ ಮಾಡಾದಮೇಲೆ ಕರೆಕ್ಟಾಗಿ ಕಚ್ ಹಾಕ್ಕೊಳ್ಳಿ. ಮತ್ತು ಸ್ಟಿಚಿಂಗ್ ಮೇಲೆ ಕಚ್ಚು ಬೀಳಬಾರ್ದು, ಆವಾಗ ಬಟ್ಟೆ ಹರಿದೋಗುತ್ತೆ. ಅದಾದಮೇಲೆ ಇವಾಗ ಬಟ್ಟೆನ ಈ ರೀತಿ ಒಳಗಡೆಯಿಂದ ಉಲ್ಟಾ ಮಾಡ್ಕೊಳ್ಳಿ. ಈ ಥರ ಉಲ್ಟಾ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ನೆಕ್ ಶೇಪ್ಗೆ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೆಕ್ ಶೇಪು ಕರೆಕ್ಟಾಗಿ ಕೂರಬೇಕಲ್ವ, ಸೊ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ನೋಡಿ. ಈ ರೀತಿ ನಾನು ನೆಕ್ ಶೇಪ್ ಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿರೋದು ಎಲ್ಲೂ ಕೂಡ ಆಚೆ ಈಚೆ ಆಗಬಾರ್ದು, ಕರೆಕ್ಟಾಗಿ ಒಂದೇ ಸ್ಟ್ರೈಟ್ ಲೈನಲ್ಲೇ ಇರಬೇಕು. ಒಂದು ಕಡೆ ಜಾಸ್ತಿ ಸ್ಟಿಚ್ ಮಾಡೋದು, ಕಡಿಮೆ ಸ್ಟಿಚ್ ಮಾಡೋದು ಮಾಡೋ ಹಾಗಿಲ್ಲ. ಎಲ್ಲನೂ ಕೂಡ ಸ್ಟ್ರೈಟಾಗಿ ಒಂದೇ ಅಳತೆಯಲ್ಲಿ ಇರಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡಾಯಿತು. ಸ್ಟಿಚ್ ಮಾಡಾದಮೇಲೆ ಇವಾಗ ಕೆಳಗಡೆ ಬೆನ್ನ ಹತ್ರ ಏನು ಸ್ಟಿಚ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಸ್ಟ್ರೈಟಾಗಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು ನೋಡಿ. ಈ ರೀತಿ ಸ್ಟಿಚ್ ಆಯಿತು ನೋಡಿ. ಈ ರೀತಿ ಸ್ಟಿಚ್ ಎಲ್ಲ ಆದಮೇಲೆ ನಾವು ಈ ಬಟ್ಟೆನ ಉಲ್ಟಾ ಮಾಡಿಕೊಂಡು ಸುತ್ತಲೂ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಇವಾಗ ನೀಟಾಗಿ ಕೂರುತ್ತೆ ಬ್ಲೌಸು ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ ಮಾಡಬೇಕು ಅಂತಂದರೆ ನಮಗೆ ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಈ ರೀತಿ ಎರಡು ಸೈಡು ಕೂಡ ಎಲ್ಲಿ ಗ್ಯಾಪ್ ಇತ್ತು ಅಲ್ಲಿ ನಾನು ಕರೆಕ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಉಳಿದಿರೋ ಈ ಪೀಸನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಪೀಸ್ ಏನಾದರೂ ಹಾಗೆ ಇದ್ದರೆ ಫಿನಿಶಿಂಗ್ ಬರೋದಿಲ್ಲ. ಸೊ ನೀಟಾಗಿ ಎಲ್ಲ ಕಡೆನೂ ಕಟ್ ಮಾಡ್ಕೋಬೇಕು ನೋಡಿ. ಈ ಕಡೆ ಸೈಡು ಕೂಡ ನಾನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಎಲ್ಲ ಆದಮೇಲೆ ಉಳಿದಿರೋ ವೇಸ್ಟ್ ಪೀಸ್ಗಳನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀವೇನಾದರೂ ಬಟ್ಟೆ ಕಡಿಮೆ ಇತ್ತು ಅಂದರೆ ಈ ರೀತಿ ಎಲ್ಲ ಎಕ್ಸ್ಟ್ರಾ ಪೀಸ್ ಉಳಿಯೋದೇ ಇಲ್ಲ. ಇಲ್ಲಿ ಮೇನ್ ಪೀಸ್ ಜಾಸ್ತಿ ಇದ್ದಿದ್ದರಿಂದ ಆ ರೀತಿ ವೇಸ್ಟ್ ಪೀಸು ಉಳಿದಿದೆ. ನೆಕ್ಸ್ಟ್ ನಾವಿಲ್ಲಿ ಶೋಲ್ಡರ್ನ ಜಾಯಿಂಟ್ ಮಾಡೋಣ. ಈ ರೀತಿ ಎಲ್ಲಿ ಫ್ರಂಟ್ ಪಾರ್ಟ್ ಇತ್ತು ಅದನ್ನು ಉಲ್ಟಾ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಫ್ರಂಟಿಗೆ ಇಟ್ಕೋಬೇಕು ಕರೆಕ್ಟಾಗಿ ನೋಡಿ. ಈ ರೀತಿ 1/2 ಇಂಚ್ಗೆ ಕರೆಕ್ಟಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. 2 ಹೊಲಿಗೆನ ನಾನು ಹಾಕ್ತಾಯಿದ್ದೀನಿ. ಒಂದೊಂದು ಶೋಲ್ಡರ್ಗೆ 2 ಅಥವಾ 3 ಹೊಲಿಗೆ ಹಾಕಿ ಅವಾಗ ಕರೆಕ್ಟಾಗಿ ಕೂರುತ್ತೆ. 2ರಿಂದ 3 ಹೊಲಿಗೆ ಹಾಕಿದ್ರೆ ಎಷ್ಟು ಟೈಟ್ ಇದ್ರೂ ಕೂಡ ಹರಿದೋಗಲ್ಲ. ಇಲ್ಲಾಂದರೆ ಒಂದೊಂದೇ ಹಾಕಿಬಿಟ್ಟರೆ ಸ್ಟಿಚಿಂಗು ಉಳಿಯೋದಿಲ್ಲ, ಬೇಗ ಹಾಳಾಗೋಗುತ್ತೆ.
ಸೊ ಎರಡೆರಡು ಸ್ಟಿಚಿಂಗು 3 ಹಾಕಿ ನೋಡಿ ಈ ರೀತಿ ಸ್ಟಿಚಿಂಗ್ ಆಯಿತು. ಶೋಲ್ಡರ್ ಜಾಯಿಂಟ್ ಆಯಿತು. 3/4% ಬ್ಲೌಸು ಇಲ್ಲೇ ಮುಗಿದೋಯ್ತು. ನೋಡಿ ಶೋಲ್ಡರ್ ಜಾಯಿಂಟು ಎಷ್ಟು ನೀಟಾಗಿ ಆಗಿದೆ. ಇವಾಗ ನಾವು ಸ್ಲೀವ್ಗೆ ರೆಡಿ ಮಾಡ್ಕೋಬೇಕು. ಸ್ಲೀವ್ ನೋಡಿ ಇಲ್ಲಿ ಮೇಯ್ನ್ ಪಾರ್ಟು 2 ಇಂಚಷ್ಟು ಕಡಿಮೆ ಇತ್ತು. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮಧ್ಯದಲ್ಲಿ ಈ ರೀತಿ ಮೇಯ್ನ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಇಂಚು ಏನು ಕಡಿಮೆ ಬಂದಿತ್ತು ಆ ಥರ 2 ಇಂಚನ್ನ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ನಾನಿಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮೇಯ್ನ್ ಪೀಸು ಕರೆಕ್ಟಾಗಿರಬೇಕು. ನಾವು ಅಟ್ಯಾಚ್ ಮಾಡೋಕ್ಕೆ ಏನು ಬಟ್ಟೆ ತೊಗೊಂಡಿರ್ತೀವಿ ಅದು ಉಲ್ಟಾ ಇರಬೇಕು. ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಲಾಸ್ಟ್ ಬಾರ್ಡ್ರ್ ಎಲ್ಲಿದೆ ಎಂಡಿಂಗು ಅಲ್ಲಿಂದ ನಾವು ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. 1/4 ಇಂಚ್ ಆಗೋಷ್ಟು ಗ್ಯಾಪ್ ಬಿಟ್ಟು ಇದನ್ನ ಇವಾಗ ಉಲ್ಟಾ ಮಾಡಿಕೊಂಡು ಅದು ಕೂಳೆ ಮೇಲೇ ಹೊಲಿಗೆ ಹಾಕಬೇಕು. ಆವಾಗ ನೀಟಾಗಿ ಕೂರುತ್ತೆ. ಸ್ಟಿಚ್ ಮಾಡಿರೋದು ಅಂತ ಅಷ್ಟಾಗಿ ಅನಿಸೋದಿಲ್ಲ. ಸೊ ನಾವಿಲ್ಲಿ ಈ ರೀತಿ ಲೈನಿಂಗನ್ನು ಅದ್ರ ಮೇಲ್ಗಡೆ ಇಟ್ಕೊಂಡು ಇವಾಗ ಮೆಷರ್ ಮಾಡ್ಕೋಬೇಕು. ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಡಬೇಕು. ತೋಳಿನ ಉದ್ದ ನಮಗೆ 10 ಇಂಚ್ ಬಂದಿತ್ತು, ಪ್ಲಸ್ 1 ಇಂಚು ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ವಿ. ಸೊ ಹಾಗಾಗಿ ಈಗ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟು 10ಕ್ಕೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟಾಗಿರಬೇಕು ಲೈನು. ನೋಡಿ ಈಗ ಸ್ಟ್ರೈಟಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನು ಸ್ಟ್ರೈಟಾಗಿರಬೇಕು, ಇಲ್ಲಾಂದರೆ ಬ್ಲೌಸು ಆ ಕಡೆ ಈ ಕಡೆ ಸುಕ್ಕಾಗಿ ಹೋಗ್ಬಿಡುತ್ತೆ. ನೋಡಿ ಈ ಥರ ನೆಕ್ಸ್ಟು ಈ ಥರ ಬ್ಲೌಸ್ನ ಉಲ್ಟಾ ಮಾಡಿಕೊಂಡು ಅದ್ರ ಮೇಲ್ಗಡೆ ಕೂಡ ಈ ರೀತಿಯಾಗಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹೀಗೆ ನಾವು ಎಲ್ಲೂ ಕೂಡ ಬ್ಲೌಸ್ನ ಸುಕ್ಕ ಆಗೋದಕ್ಕೆ ಬಿಡಬಾರ್ದು. ನೀಟಾಗಿ ಆದಷ್ಟು ಎಳ್ಕೊಂಡು ಸರಿ ಮಾಡ್ಕೊಳ್ತಾ ಸ್ಟಿಚ್ ಮಾಡಬೇಕು. ಕೆಲವು ಬ್ಲೌಸ್ ಅಂತೂ ತೆಳು ಬ್ಲೌಸ್ ಏನಾದರೂ ಸಿಕ್ಬಿಟ್ರೆ ತುಂಬ ತಲೆ ತಿನ್ನುತ್ತೆ. ಸೊ ನಾವಲ್ಲಿ ಪಿನ್ಗಳನ್ನ ಯೂಸ್ ಮಾಡ್ಕೊಳ್ತಾ ಈ ರೀತಿ ಸ್ಟಿಚ್ ಮಾಡಬೇಕು. ನೋಡಿ ಇದಾದಮೇಲೆ ನಾನು ಸುತ್ತಲೂ ಕೂಡ ಲೈನಿಂಗ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಎಲ್ಲೂ ಕೂಡ ಬ್ಲೌಸ್ ಪೀಸು ಜಾರಲ್ಲ. ಇವಾಗ ಉಳಿದಿರೋಂಥ ವೇಸ್ಟ್ ಪೀಸ್ನ ಪೂರ್ತಿಯಾಗಿ ನಾನು ಸುತ್ತಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಶೇಪ್ ಕೊಟ್ಟು ಕಟ್ ಮಾಡ್ಕೋಬೇಕು. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಕಚ್ ಹಾಕಿದ್ವಲ್ಲ ಅದಕ್ಕೆ ಕರೆಕ್ಟಾಗಿ ಕಚ್ ಹಾಕ್ಕೊಳ್ಳಿ. ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಪೂರ್ತಿಯಾಗಿ ವೇಸ್ಟ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ರೀತಿ 2 ಸ್ಲೀವ್ಗಳನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ನಾವು ಫ್ರಂಟಿಗೆ ಮತ್ತು ಬ್ಯಾಕಿಗೆ ಅಂತ ಹೇಳಿ ಎಕ್ಸ್ಟ್ರಾ 1/4 ಇಂಚಷ್ಟು ಶೇಪ್ನ ತಗೊಂಡಿದ್ವಲ್ಲ ಅದು ನೋಡ್ಬೋದು ನೀವು. 1/4 ಇಂಚಷ್ಟು ಎಕ್ಸ್ಟ್ರಾ ಶೇಪ್ ತೆಗೆದಿರೋದು ಗೊತ್ತಾಗುತ್ತೆ. 1/4 ಇಂಚಷ್ಟು ಎಕ್ಸ್ಟ್ರಾ ಶೇಪ್ ತೆಗೆದಿರೋದನ್ನು ನಾವು ಫ್ರಂಟ್ಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕ್ ಮಾಡಿರೋದನ್ನು ಫ್ರಂಟಿಗೆ ತೊಗೊಳ್ತಾ ಇದ್ದೀನಿ. ಫ್ರಂಟಿಗೆ ತೊಗೊಂಡು ಈ ರೀತಿ ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ಅರ್ಧ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಸ್ಟಿಚ್ ಮಾಡೋಕ್ಕೆ ಹೋದರೆ ನಿಮಗೆ ಮಿಸ್ ಆಗೋಗುತ್ತೆ. ಸೊ ಅರ್ಧ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ಬೋದು ನಾನಿಲ್ಲಿ ಅರ್ಧ ಒಂದು ಸರಿ ಸ್ಟಿಚ್ ಮಾಡಿದೆ. ಇವಾಗ ಇನ್ನು ಅರ್ಧ ಉಳಿದಿರೋದನ್ನು ಇನ್ನೊಂದು ಸರಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚಿಗೆ ಸ್ಟಿಚ್ ಮಾಡಬೇಕು, ಜಾಸ್ತಿ ಮಾಡ್ಕೋಬೇಡಿ, ಇಲ್ಲಾಂದರೆ ಬ್ಲೌಸು ಎಳ್ಕೊಂಡಂಗೆ ಆಗುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡಿದ್ದೀನಿ. ಇದಾದಮೇಲೆ ಇನ್ನೂ ಒಂದು ಸರಿ ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಸರಿ ಸ್ಟಿಚ್ ಹಾಕಿದ್ರೆ ಬ್ಲೌಸು ಹಿಂಚ್ಕೊಡುತ್ತೆ. ಸೊ ಇನ್ನೊಂದು ಸರಿ ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಸುತ್ತ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿದ್ರಲ್ವ ನೀಟಾಗಿ ಬ್ಲೌಸನ್ನು ಎಳ್ಕೊಳ್ತಾ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಮಗೆ ಗೊತ್ತಾಗ್ದೇ ಕೆಲವು ಸರಿ ಸ್ವಲ್ಪ ಬಟ್ಟೆ ಸಿಕ್ಕಿ ನಾವು ಸರಿಯಾಗಿ ಎಳ್ಕೊಂಡಿರೋದಿಲ್ಲ. ಆ ಟೈಮ್ನಲ್ಲಿ ಬಟ್ಟೆ ಸಿಕ್ಕಿ ಅದು ಸುಕ್ಕಾಗುತ್ತೆ ಬ್ಲೌಸು. ಸೊ ನಾವು ಎಲ್ಲೇ ಸ್ಟಿಚ್ ಮಾಡೋ ಟೈಮಲ್ಲಾದರೂ ಕೂಡ ನಾವು ಇಟ್ಕೊಂಡಿರೋದು ಬಟ್ಟೆ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಯಾಕಂದರೆ ನೆಕ್ಸ್ಟ್ ನಾವೇನಾದರೂ ಆ ರೀತಿ ಮಾಡಿಕೊಂಡ್ರೆ ಅದಕ್ಕಿಂತ ಡಬಲ್ ಕೆಲಸ ಆಗೋಗುತ್ತೆ. ಸೊ ನಾವು ಕೆಲಸ ಮಾಡೋ ಟೈಮ್ನಲ್ಲೇ ಕೂಡ ಕರೆಕ್ಟಾಗಿ ನೋಡಿಕೊಂಡು ಕೆಲಸ ಮಾಡಬೇಕು. ನೋಡಿ ಈ ಥರ ಆಯ್ತು. ಇವಾಗ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ 2 ಸ್ಟಿಚ್ಚನ್ನು ನಾವು ಹಾಕ್ಕೋಬೇಕು.
ಒಂದೊಂದೇ ಸ್ಟಿಚ್ ಹಾಕ್ಕೊಂಡ್ರೆ ಯಾವ ಸ್ಟಿಚ್ಚು ಕೂಡ ನಿಲ್ಲೋದಿಲ್ಲ. ಸೊ ನಾವು ಎಲ್ಲಿ ಎರಡೆರಡು ಸ್ಟಿಚ್ ಬೇಕು ಅಂತ ಅನಿಸುತ್ತೆ ಅಲ್ಲಿ ಎರಡೆರಡು ಸ್ಟಿಚ್ಚನ್ನು ನಾವು ಹಾಕ್ಕೋಬೇಕು. ನೋಡಿ ನಾನಿಲ್ಲಿ 2 ಸ್ಟಿಚ್ಚನ್ನು ಹಾಕಿ ಆಯಿತು. ನೆಕ್ಸ್ಟ್ ನಾವು ಫಿಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಏನಂತಂದರೆ ಈ ಸ್ಲೀವ್ನಲ್ಲಿ ಉಳಿದಿರೋ ಬಟ್ಟೆ ಎಲ್ಲ ವೇಸ್ಟ್ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಎರಡು ಕಡೆನೂ ಕೂಡ. ನೋಡ್ಬೋದು ನಾನಿಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ನ 4 ಕಡೆನೂ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಅಟ್ಯಾಚ್ ಮಾಡೋ ಟೈಮ್ನಲ್ಲಿ ಈಸಿ ಆಗುತ್ತೆ. ನೋಡಿ ನಾನಿವಾಗ ಫಿಟ್ಟಿಂಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಲೀವ್ ಮತ್ತು ಬಾಡಿ ಪಾರ್ಟ್ನ ನೀಟಾಗಿ ಜೋಡಿಸ್ಕೋಬೇಕು. ನಾನು ಸೈಡ್ಗೆ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದು ವೇಸ್ಟ್ ಸ್ಟಿಚ್ ಅಂತಲೇ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎರಡೂ ಕಡೆಗೂ ಕೂಡ ಈ ರೀತಿ ನೀಟಾಗಿ ಬಟ್ಟೆನ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಏರುಪೇರು ಆಗಿ ಹೋಗುತ್ತೆ. ಆವಾಗ ಬ್ಲೌಸ್ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಫ್ರಂಟ್ ಪಾರ್ಟು ಒಂದು ಕಡೆ ಉದ್ದ ಆದರೆ ಬ್ಯಾಕ್ ಪಾರ್ಟು ಕುಳ್ಳಾಗಿರುತ್ತೆ. ಈ ರೀತಿ ಆಗೋಗುತ್ತೆ. ಸೊ ನಾವು ಕರೆಕ್ಟಾಗಿ ನೋಡಿಕೊಂಡು ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಜೋಡಿಸ್ಕೊಂಡು. ನಾನು ಯಾವ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ, ಈ ರೀತಿ ಜೋಡಿಸ್ಕೊಂಡಾದಮೇಲೆ ನಾನು ಫಿಟ್ಟಿಂಗ್ ಮಾರ್ಕ್ನ ಹಾಕ್ತಾಯಿದ್ದೀನಿ. ಸ್ಲೀವ್ನ ಕರೆಕ್ಟಾಗಿ ನೋಡಿ ಹೆಂಗೆ ಹಿಡಿತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿರೋ ಪಾಯಿಂಟ್ ಇರುತ್ತಲ್ಲ ಅಳತೆ ಬ್ಲೌಸ್ನಲ್ಲಿ, ಅದೇ ಪಾಯಿಂಟ್ಗೆ ನಾವು ಅಳತೆನ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ನೆಕ್ಸ್ಟು ಕಂಕ್ಳು ಪಾಯಿಂಟ್ನ ಹಾಕ್ತಾಯಿದ್ದೀನಿ. ಕಂಕ್ಳು ಪಾಯಿಂಟ್ನ ಸ್ಟಿಚಿಂಗ್ ಎಲ್ಲಿದೆ ನೋಡ್ತಾ ಇದ್ದೀನಿ. 7:45ಗೆ ಬಂದಿತ್ತು ಆವಾಗಲೇ. ಸೊ ಅದೇ ಪಾಯಿಂಟ್ಗೆ ನಾನು ಹಾಕ್ತಾಯಿದ್ದೀನಿ. ಕೆಳಗಡೆನೂ ಕೂಡ ಈ ಹುಕ್ಸ್ ಪಟ್ಟಿಯ ಪಾಯಿಂಟ್ ಎಲ್ಲಿಂದ ಎಲ್ಲಿಗೆ ಸ್ಟಿಚ್ ಆಗಿದೆ, ಸೊ ನಾನು ಅದೇ ಪಾಯಿಂಟ್ಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಒಂದೊಂದು ಮಾರ್ಕ್ ಮಾಡಾದಮೇಲೆ ಆ ಮಾರ್ಕ್ಗಳನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಸ್ಟಿಚ್ ಮಾಡೋದಕ್ಕೆ ಅದ್ರ ಮೇಲೇ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಕಡೆಗೂ ಕೂಡ ನಾನು ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇವಾಗ ಸ್ಲೀವ್ನ ಇಟ್ಕೊಳ್ಳೋದು ಹೇಗೆ ನೋಡಿ, ಸ್ಲೀವ್ನ ಈ ರೀತಿ ಇಟ್ಕೊಂಡು ಎಲ್ಲಿ ಸ್ಟಿಚಿಂಗ್ ಮಾರ್ಕ್ ಇದೆ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಕಂಕ್ಳು ಹತ್ರನೂ ಅಷ್ಟೇ ಎಲ್ಲಿ ಸ್ಟಿಚಿಂಗ್ ಮಾರ್ಕ್ ಇದೆ ಅಳತೆ ಬ್ಲೌಸ್ನಲ್ಲಿ ಅದೇ ಪಾಯಿಂಟ್ಗೆ ಕರೆಕ್ಟಾಗಿ ಬ್ಲೌಸ್ನ ಎಳೆದು ಹಿಡ್ಕೊಳ್ಳಿ. ಇಲ್ಲಾಂದರೆ ಲೂಸು ಟೈಟು ಆಗುತ್ತೆ. ಕರೆಕ್ಟಾಗಿ ಅದೇ ಫಿಟ್ಟಿಂಗಿಗೆ ಬರಬೇಕಾದ್ರೆ ನಾವು ಕರೆಕ್ಟಾಗಿ ಎಳೆದು ಹಿಡ್ಕೊಂಡು ಮಾರ್ಕ್ನ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿದೆ ಅಂತ ಹೇಳಿ, ಆ ರೀತಿ ಮಾರ್ಕ್ ಮಾಡಿರೋದೆಲ್ಲದನ್ನು ಕರೆಕ್ಟಾಗಿ ಸೇರಿಸ್ಕೋಬೇಕು. ಈ ರೀತಿ ಮಾಡಿ ಆದಮೇಲೆ ನಾನಿವಾಗ ಸ್ಟಿಚಿಂಗ್ ಮಾಡ್ತೀನಿ. ನೋಡಿ ಎಲ್ಲಿ ಮಾರ್ಕ್ ಹಾಕಿದ್ದೆ ನಾನು ಅಲ್ಲಿಗೆ ಕರೆಕ್ಟಾಗಿ ಅದೇ ಮಾರ್ಕ್ ಮೇಲೇ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಾಗೆ ಕರೆಕ್ಟಾಗಿ ಬ್ಲೌಸ್ನ ಇಟ್ಕೊಳ್ಳಿ. ಒಂದು ಸರಿ ಮಿಸ್ಟೇಕ್ ಆಯಿತು ಅಂದರೆ ಮತ್ತೆ ಡಬಲ್ ಕೆಲಸ ಆಗುತ್ತೆ. ಸೊ ನೀವು ಸ್ಟಿಚ್ ಮಾಡೋ ಟೈಮ್ನಲ್ಲೇ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ಫಿಟ್ಟಿಂಗಿಗೆ 3ರಿಂದ 4 ಸ್ಟಿಚ್ಚು ಹಾಕ್ಕೊಡ್ತೀನಿ. ಕೆಲವರು ಬೇಗ ದಪ್ಪ ಹಾಕ್ತಾರೆ. ಸೊ ಅವರಿಗೆಲ್ಲ ಸ್ಟಿಚಿಂಗ್ ಬಿಚ್ಚಿ ಹಾಕ್ಕೊಳ್ಳೋದಕ್ಕೆ ಈಸಿ ಆಗೋದಕ್ಕೋಸ್ಕರ ನಾನು 3ರಿಂದ 4, ಕೆಲವು ಟೈಮು ಬೇಗ ದಪ್ಪ ಆಗೋವಂಥವ್ರಿಗೆ 4ರಿಂದ 5 ಸ್ಟಿಚ್ಚನ್ನು ಹಾಕ್ಕೊಡ್ತೀನಿ. ನೋಡ್ಬೋದು ನೀವು ಇಲ್ಲಿ 3ರಿಂದ 4 ಸ್ಟಿಚ್ಚನ್ನು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು ಉಳಿದಿರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಸೈಡಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿ ಕೈ ಬಿಡಿ. ಅದು ಸ್ಟಿಚ್ ಹಾಕಲ್ಲ ಅಂತ ಅಂದರೆ ಓವರ್ಲಾಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ದಾರ ಬಿಚ್ಕೊಳ್ತಾ ಹೋಗುತ್ತೆ. ಸೊ ಅದು ಯಾವುದೂ ಆಗಬಾರ್ದು ಅಂದರೆ ಒಂದು ಸರಿ ಸ್ಟಿಚಿಂಗ್ ಆದರೂ ಹಾಕಬೇಕು, ಇಲ್ಲ ಓವರ್ಲಾಕ್ ಆದರೂ ಮಾಡಬೇಕು. ನಾನಿಲ್ಲಿ ಸ್ಟಿಚ್ ಹಾಕಿದ್ದೀನಿ. ನೋಡಿ ಈ ಕಡೆಗೂ ಕೂಡ ನಾನು ಫಿಟ್ಟಿಂಗ್ ಮಾರ್ಕ್ ಏನು ಹಾಕಿದ್ದೆ ಅದೇ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೇಮ್ 3ರಿಂದ 4 ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಆದಮೇಲೆ ಸೈಡಲ್ಲಿ ಉಳಿದಿರೋ ಬಟ್ಟೆಯನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಸೈಡ್ಗೆ ಒಂದು ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಆ ದಾರ ಸೈಡಲ್ಲಿರೋ ದಾರ ಎಲ್ಲ ಬಿಚ್ಚಬಾರ್ದು. ಸೊ ಆ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಬ್ಲೌಸ್ನ ಬ್ಯಾಕ್ ಪಾರ್ಟಲ್ಲಿ ಟಕ್ಸನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಕಂಕ್ಳ ಹತ್ರ ಬ್ಯಾಕ್ ಸೈಡು
ಸುಕ್ಕು ಬರಬಾರ್ದು ಅಂತ ಹೇಳಿ ಈ ರೀತಿ ಟಕ್ಸ್ ಹಾಕಬೇಕು, ಇಲ್ಲ ಲೂಸ್ ಆಗೋಗುತ್ತೆ. ಸೊ ನಾನಿಲ್ಲಿ 3.5 ಇಂಚಷ್ಟು ಉದ್ದ ತೊಗೊಂಡು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡೂ ಸೈಡು ಕೂಡ ಈ ರೀತಿ ಟಕ್ಸನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಟಕ್ಸ್ ಹಾಕೋದ್ರಿಂದ ಎಲ್ಲೂ ಲೂಸ್ ಆಗೋದಿಲ್ಲ, ಸುಕ್ಕು ಕೂಡ ಬರೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ 50 ಸೆಂಟಿಮೀಟರ್ ಅಷ್ಟು ಟ್ಯಾಗನ್ನು ತೊಗೊಳ್ತಾ ಇದ್ದೀನಿ. ಈ ರೀತಿ ಟ್ಯಾಗ್ನ ತೊಗೊಂಡು 4 ಇಂಚ್ ಆಗುವಷ್ಟು ಬೋತ್ ಸೈಡು 4 ಇಂಚ್ ಬರೋ ರೀತಿ 2 ಬಟ್ಟೆಗಳನ್ನ ತೊಗೊಳ್ತಾ ಇದ್ದೀನಿ. ಬಟ್ಟೆ ತೊಗೊಂಡು ಇದಕ್ಕೆ ಕುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ 4 ಸೆಂಟಿಮೀಟರ್ ಆಗೋಷ್ಟು ರೆಡಿ ಮಾಡಿಕೊಂಡು ಇವಾಗ ಇದಕ್ಕೆ ಟ್ಯಾಗನ್ನು ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇದೇ ರೀತಿ 2 ಟ್ಯಾಗ್ಗಳನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ನಾನು ಒಂದೊಂದು ಟ್ಯಾಗಿಗೆ ಒಂದೊಂದೇ ಕುಚ್ಚು ರೆಡಿ ಮಾಡಿದ್ದೀನಿ. ಈ ರೀತಿ ಕುಚ್ಚುಗಳನ್ನೆಲ್ಲ ಜಾಸ್ತಿ ಇರೋವಂಥವ್ರು ಹಾಕ್ತಾರೆ ಅಂತಂದರೆ ಅವ್ರಿಗೆ ಜಾಸ್ತಿನೇ ಹಾಕಿ ಕೊಡ್ಬೋದು, ಹಾಕಲ್ಲ ಅಂತಂದರೆ ಒಂದೊಂದೇ ಕುಚ್ಚು ಸಾಕು. ನೋಡ್ಬೋದು ಈಗ ನಾನು ಈ ಬ್ಲೌಸ್ನ ಬ್ಯಾಕ್ ಪಾರ್ಟಲ್ಲಿ 2.5 ಇಂಚಷ್ಟು ಡೌನಿಂಗ್ ತೊಗೊಂಡು 2.5 ಇಂಚಿಗೆ ಕರೆಕ್ಟಾಗಿ ಇದನ್ನು ಬ್ಲೌಸ್ನ ಬ್ಯಾಕ್ ಪಾರ್ಟಲ್ಲಿ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಶೋಲ್ಡರಿಂದ 2.5 ಇಂಚು ಡೌನಿಂಗ್ ತೊಗೋಬೇಕು. ಡೌನಿಂಗ್ ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡೂ ಕಡೆ ಕೂಡ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು. 2.5 ಇಂಚಿಗೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದರೆ ಬ್ಲೌಸು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಹುಕ್ಸ್ ಹಾಕಿ ಐರನ್ ಮಾಡಿಬಿಟ್ರೆ ಬ್ಲೌಸು ರೆಡಿ ಆಗೋಯಿತು. ನೋಡ್ಬೋದು ಬ್ಲೌಸು ಎಷ್ಟು ನೀಟಾಗಿ ರೆಡಿಯಾಗಿದೆ. ಕುಚ್ಚು ಕೂಡ ಅಷ್ಟೇ ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಎಲ್ಲೂ ಕೂಡ ಏನು ಫಾಲ್ಟ್ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಸೊ ಇದೇ ರೀತಿ ನೀವು ಸ್ಟಿಚ್ ಮಾಡಬೇಕು ಅಂತಂದರೆ ನಾನು ಹೇಳಿರೋ ಮೆಥಡ್ನೆಲ್ಲ ಫಾಲೋ ಮಾಡಿ, ಆವಾಗ ನೀಟಾಗಿ ಬ್ಲೌಸು ಬರುತ್ತೆ. ನೋಡಿ ನೀಟಾಗಿ ಬ್ಲೌಸು ಬಂದಿದೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಯ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.